ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 31/8/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಇತ್ತೀಚೆಗೆ ವಿಶ್ವದ ಅತಿ ಎತ್ತರದ ಪ್ರದೇಶದಲ್ಲಿ ಚಿತ್ರಮಂದಿರವನ್ನು ಹೊಂದಿರುವ ಸ್ಥಳ ಯಾವುದು? ಲಡಾಖ್. ವಿಶ್ವದ ಅತಿ ಎತ್ತರದ ಪ್ರದೇಶದಲ್ಲಿ ಚಿತ್ರಮಂದಿರವನ್ನು ಇತ್ತೀಚೆಗೆ ಲಡಾಖ್ನಲ್ಲಿ ಉದ್ಘಾಟಿಸಲಾಯಿತು. ಇದು ತನ್ನ ಮೊದಲ ಮೊಬೈಲ್ ಡಿಜಿಟಲ್ ಚಲನಚಿತ್ರ ಥಿಯೇಟರ್ ಅನ್ನು ಲೇಹ್ನ ಪಲ್ಡಾನ್ ಪ್ರದೇಶದಲ್ಲಿ 11,562 ಅಡಿ ಎತ್ತರದಲ್ಲಿ ಹೊಂದಿದೆ. ಗಾಳಿ ತುಂಬಬಹುದಾದ ಥಿಯೇಟರ್, ಇನ್ಫ್ಲಟೇಬಲ್ ಥಿಯೇಟರ್, -28 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಾರ್ಯನಿರ್ವಹಿಸಬಹುದು. ಈ ಉಪಕ್ರಮವು ಭಾರತದ ಅತ್ಯಂತ ದೂರದ ಪ್ರದೇಶಗಳಿಗೆ ಸಿನಿಮಾ ನೋಡುವ ಅನುಭವವನ್ನು ತರುವ ಗುರಿಯನ್ನು ಹೊಂದಿದೆ. ಮುಂಬರುವ ಅವಧಿಯಲ್ಲಿ ಇಂತಹ 4 ಚಿತ್ರಮಂದಿರಗಳನ್ನು ಲೇಹ್ನಲ್ಲಿ ಸ್ಥಾಪಿಸಲಾಗುತ್ತದೆ. ವಾಟ್ ಈಸ್ ದಿ ರೈಟ್ ಆನ್ಸರ್? ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೊಳಿಸಿದ 2ನೇ ರಾಜ್ಯ ಯಾವುದು? ಮಧ್ಯಪ್ರದೇಶ. ಕರ್ನಾಟಕದ ನಂತರ ಮಧ್ಯಪ್ರದೇಶವು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತಂದ 2ನೇ ರಾಜ್ಯವಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಧಿಕೃತವಾಗಿ ಜಾರಿಗೆ ತಂದ ಮೊದಲ ರಾಜ್ಯ ಕರ್ನಾಟಕ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ ಅನುಪಾತವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದು 3.5 ಕೋಟಿ ಹೊಸ ಸೀಟುಗಳನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸುವ ಗುರಿಯನ್ನು ಹೊಂದಿದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಆನಂದ ಮೊಬೈಲ್ ಆ್ಯಪ್ ಅನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ? LIC. ಭಾರತೀಯ ಜೀವ ವಿಮಾ ನಿಗಮ LIC ತನ್ನ ಡಿಜಿಟಲ್ ಪೇಪರ್ಲೆಸ್ ಸೊಲ್ಯೂಷನ್ ಆದ ಆನಂದ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು LIC ಏಜೆಂಟ್ಗಳಿಗಾಗಿ ಆರಂಭಿಸಿದೆ. ಆನಂದ ಎಂದರೆ ಆತ್ಮನಿರ್ಭರ್ ಏಜೆಂಟ್ಸ್ ನ್ಯೂ ಬಿಸಿನೆಸ್ ಡಿಜಿಟಲ್ ಅಪ್ಲಿಕೇಶನ್. ಆನಂದ ಸ್ಟ್ಯಾಂಡ್ಸ್ ಫಾರ್ ಆತ್ಮನಿರ್ಭರ್ ಏಜೆಂಟ್ಸ್ ನ್ಯೂ ಬಿಸಿನೆಸ್ ಡಿಜಿಟಲ್ ಅಪ್ಲಿಕೇಶನ್. ಆನಂದ ಮೊಬೈಲ್ ಆ್ಯಪ್ ಅನ್ನು LIC ಅಧ್ಯಕ್ಷರಾದ MR ಕುಮಾರ್ ಅವರು ಆಗಸ್ಟ್ 24, 2021 ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಬಿಡುಗಡೆ ಮಾಡಿದರು. ಆನಂದ ಡಿಜಿಟಲ್ ಅಪ್ಲಿಕೇಶನ್ ಅನ್ನು LIC ಏಜೆಂಟ್ ಮಧ್ಯವರ್ತಿಗಳಿಗಾಗಿ ನವೆಂಬರ್ 2020 ಪ್ರಾರಂಭಿಸಲಾಯಿತು. ಮೊಬೈಲ್ ಆ್ಯಪ್ ಜಾರಿಯಲ್ಲಿರುವಾಗ ಏಜೆಂಟರು ಮಧ್ಯವರ್ತಿಗಳಲ್ಲಿ ಆನಂದದ ಬಳಕೆಯ ಮಟ್ಟವು ಏರುತ್ತದೆ ಮತ್ತು ಹೊಸ ಉದ್ಯಮದ ಅದೃಷ್ಟವನ್ನು ದೊಡ್ಡ ಎತ್ತರಕ್ಕೆ ಕೊಂಡೊಯ್ಯಲು LICಗೆ ಸಹಾಯ ಮಾಡುತ್ತದೆ. ಆನಂದ ಮೊಬೈಲ್ ಆ್ಯಪ್ LIC ಏಜೆಂಟರಿಗೆ ತಮ್ಮ ಮನೆಯಿಂದ ಹೊಸ LIC ಪಾಲಿಸಿಗಳನ್ನು ನೋಂದಾಯಿಸಲು ಅನುವು ಮಾಡಿಕೊಡುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಭಾವಿನಾ ಬೆನ್ ಪಟೇಲ್ ಅವರು 2020 ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಯಾವ ಕ್ರೀಡೆಯಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ? ಟೇಬಲ್ ಟೆನ್ನಿಸ್. ಟೇಬಲ್ ಟೆನ್ನಿಸ್ನಲ್ಲಿ ಭಾರತದ ಪ್ಯಾಡ್ಲರ್ ಭಾವಿನಾ ಬೆನ್ ಪಟೇಲ್ ಅವರು ಮಹಿಳಾ ಸಿಂಗಲ್ಸ್ನಲ್ಲಿ ಆಗಸ್ಟ್ 29, 2021 ಟೋಕಿಯೋದಲ್ಲಿ ನಡೆದ 2020 ಪ್ಯಾರಾಲಿಂಪಿಕ್ ಗೇಮ್ಸ್ನಲ್ಲಿ ಐತಿಹಾಸಿಕ ಬೆಳ್ಳಿ ಪದಕ ಪಡೆದಿದ್ದಾರೆ. ಟೋಕಿಯೋ 2020 ಪ್ಯಾರಾಲಿಂಪಿಕ್ ಗೇಮ್ಸ್ನಲ್ಲಿ ಭಾರತಕ್ಕೆ ಇದು ಮೊದಲ ಪದಕವಾಗಿದೆ. 2014 ರಿಯೋ ಒಲಿಂಪಿಕ್ಸ್ನಲ್ಲಿ ಶಾಟ್ ಪುಟ್ನಲ್ಲಿ ಬೆಳ್ಳಿ ಪಡೆದ ದೀಪಾ ಮಲ್ಲಿಕ್ ನಂತರ ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಏಕೈಕ 2ನೇ ಭಾರತೀಯ ಮಹಿಳೆ ಪಟೇಲ್. 3 ಈಸ್ ದಿ ರೈಟ್ ಆನ್ಸರ್. ಟೋಕಿಯೋ ಪ್ಯಾರಾಲಿಂಪಿಕ್ಸ್ 2020 ಈ ಯಾವ ಕ್ರೀಡೆಯಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ ನಿಶಾದ್ ಕುಮಾರ್ ಬೆಳ್ಳಿ ಪದಕ ಗೆದ್ದಿದ್ದಾರೆ? ಹೈ ಜಂಪ್. ಭಾರತದ ನಿಶಾದ್ ಕುಮಾರ್ ಆಗಸ್ಟ್ 29, 2021 ಟೋಕಿಯೋ ಪ್ಯಾರಾಲಿಂಪಿಕ್ಸ್ 2020 ಪುರುಷರ ಹೈ ಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಟೋಕಿಯೋ 2020 ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಇದು 2ನೇ ಪದಕವಾಗಿದೆ. 23 ವರ್ಷದ ನಿಶಾದ್ 2.06 ಮೀಟರ್ ಜಿಗಿದನು ಮತ್ತು ಹಾಗೆ ಮಾಡುವ ಮೂಲಕ ಏಷ್ಯನ್ ದಾಖಲೆಯನ್ನು ಸೃಷ್ಟಿಸಿದನು. ಅವರು USA ಡಲ್ಲಾಸ್ ವೈಸ್ನೊಂದಿಗೆ ತಮ್ಮ ಜಿಗಿತವನ್ನು ಸರಿಗಟ್ಟಿದರು. ಅವ ಕೂಡ ಬೆಳ್ಳಿಯನ್ನು ಪಡೆದನು. ಭಾರತೀಯ ಪ್ಯಾರಾ ಅಥ್ಲೇಟ್ ಹಿಮಾಚಲ ಪ್ರದೇಶದ ಊನಾ ಜಿಲ್ಲೆಯ ಬದೌನ್ ಗ್ರಾಮದವನು. ಇನ್ನು ಈ ಕ್ರೀಡೆಯಲ್ಲಿ USAನ ರೋಡರಿಕ್ ಟೌನ್ಸೆಂಡ್ 2.15 ಮೀಟರ್ ಜಿಗಿಯುವ ಮೂಲಕ ಚಿನ್ನ ಗೆದ್ದರು.
4 is the right answer. 2021 ಬಾರ್ಸಿಲೋನಾ ಓಪನ್ ಚೆಸ್ ಪಂದ್ಯಾವಳಿಯ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಹೆಸರಿಸಿ. SP ಸೇತುರಾಮನ್. ಚೆಸ್ನಲ್ಲಿ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ SP ಸೇತುರಾಮನ್ 2021ರ ಬಾರ್ಸಿಲೋನಾ ಓಪನ್ ಚೆಸ್ ಪಂದ್ಯಾವಳಿಯ ಪ್ರಶಸ್ತಿಯನ್ನು ಗೆದ್ದರು. 9 ಸುತ್ತುಗಳಲ್ಲಿ ಅಜೇಯರಾಗಿ ಉಳಿದಿದ್ದರು. 6 ಪಂದ್ಯಗಳನ್ನು ಗೆದ್ದರು ಮತ್ತು 3 ಡ್ರಾ ಮಾಡಿಕೊಂಡರು. ಚೆನ್ನೈ ಮೂಲದ ಸೇತುರಾಮನ್ 9ನೇ ಮತ್ತು ಅಂತಿಮ ಸುತ್ತಿನ ನಂತರ 7.5 ಅಂಕಗಳನ್ನು ಸಂಗ್ರಹಿಸಿ ರಷ್ಯಾದ ಡ್ಯಾನಿಲ್ ಯೂಫಾ ಜೊತೆ ಸಮಬಲ ಸಾಧಿಸಿದರು. ಆದಾಗ್ಯೂ ಉತ್ತಮ ಟ್ರೈ ಬ್ರೇಕ್ ಸ್ಕೋರ್ ಆಧಾರದ ಮೇಲೆ ಭಾರತೀಯ ಆಟಗಾರ ವಿಜೇತರಾಗಿ ಹೊರಹೊಮ್ಮಿದರು. ಭಾರತದ ಕಾರ್ತಿಕೇಯನ್ ಮುರಳಿ 3ನೇ ಸ್ಥಾನ ಪಡೆದರು. 1 is the right answer. ಜಲಿಯನ್ ವಾಲಾಬಾಗ್ ಸ್ಮಾರಕದ ನವೀಕರಿಸಿದ ಸಂಕೀರ್ಣವನ್ನು ಪ್ರಧಾನಿ ಮೋದಿ ಇತ್ತೀಚೆಗೆ ರಾಷ್ಟ್ರಕ್ಕೆ ಸಮರ್ಪಿಸಿದರು. ಈ ಸ್ಮಾರಕವು ಯಾವ ನಗರದಲ್ಲಿ ನೆಲೆಗೊಂಡಿದೆ? ಅಮೃತಸರ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ 102 ವರ್ಷಗಳ ನೆನಪಿಗಾಗಿ ಆಗಸ್ಟ್ 28, 2021ರಂದು ಪಂಜಾಬ್ನ ಅಮೃತಸರದಲ್ಲಿ ಜಲಿಯನ್ ವಾಲಾಬಾಗ್ ಸ್ಮಾರಕದ ನವೀಕರಿಸಿದ ಸಂಕೀರ್ಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಸಮರ್ಪಿಸಿದರು. ಐತಿಹಾಸಿಕ ಉದ್ಯಾನವು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿದ್ದು, ಅಸಂಖ್ಯಾತ ಕ್ರಾಂತಿಕಾರಿಗಳು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಕೊಲ್ಲಲ್ಪಟ್ಟವರ ಹೋರಾಟಗಾರರ ನೆನಪಿಗಾಗಿ ಸಂರಕ್ಷಿಸಲಾಗಿದೆ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 13 ಏಪ್ರಿಲ್ 1919ರಂದು ಬೈಸಾಖಿ ಹಬ್ಬದಲ್ಲಿ ಸಂಭವಿಸಿತು. ಇದಲ್ಲದೆ 1919ರಲ್ಲಿ ಪಂಜಾಬ್ನಲ್ಲಿ ನಡೆದ ಘಟನೆಗಳ ಐತಿಹಾಸಿಕ ಮೌಲ್ಯವನ್ನು ಪ್ರದರ್ಶಿಸಲು ಸ್ಮಾರಕದಲ್ಲಿ 4 ಮ್ಯೂಸಿಯಂ ಗ್ಯಾಲರಿಗಳನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದರು. ಸಂಕೀರ್ಣವನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರ ತೆಗೆದುಕೊಂಡಿರುವ ಅನೇಕ ಅಭಿವೃದ್ಧಿ ಉಪಕ್ರಮಗಳನ್ನು PM ಘೋಷಿಸಿದರು. 4 is the right answer. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಇತ್ತೀಚೆಗೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಬಹುನಗರಗಳಲ್ಲಿ ಭಯೋತ್ಪಾದನೆ ನಿಗ್ರಹ ವ್ಯಾಯಾಮವನ್ನು ನಡೆಸಿತು. ಈ ವಾರ್ಷಿಕ ಡ್ರಿಲ್ಗೆ ಯಾವ ಹೆಸರಿಡಲಾಗಿದೆ? ಗಾಂಡೀವ್. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಆಗಸ್ಟ್ 22ರಿಂದ ಆಗಸ್ಟ್ 28, 2021ರವರೆಗೆ ಗಾಂಡೀವ್ ಎಂಬ ಭಯೋತ್ಪಾದನಾ ನಿಗ್ರಹ ವ್ಯಾಯಾಮವನ್ನು ನಡೆಸಿತು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ NSGಯಿಂದ ಒತ್ತೆಯಾಳು ಮತ್ತು ಅಪಹರಣ ರೀತಿಯ ಸನ್ನಿವೇಶಗಳ ಪ್ರತಿಕ್ರಿಯೆಯನ್ನು ಪರಿಶೀಲಿಸಲು ವಾರ್ಷಿಕ ಡ್ರಿಲ್ನ 3ನೇ ಆವೃತ್ತಿಯನ್ನು ನಡೆಸಲಾಯಿತು. ಈ ವ್ಯಾಯಾಮವು ರಾಜ್ಯ ಆಡಳಿತ, ಪೊಲೀಸ್, ಭಯೋತ್ಪಾದನಾ ವಿರೋಧಿ ತಂಡಗಳ ಭಯೋತ್ಪಾದನೆ ನಿಗ್ರಹ ಕೌಶಲ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಭಾರತೀಯ ಗೃಹ ಸಚಿವಾಲಯದ ಅಡಿಯಲ್ಲಿ ಭಯೋತ್ಪಾದನೆ ನಿಗ್ರಹ ಘಟಕವಾಗಿದೆ. 2 is the right answer. ಭಾರತದಲ್ಲಿ ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ದಿನ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? 30 ಆಗಸ್ಟ್. ಭಾರತದಲ್ಲಿ ರಾಷ್ಟ್ರೀಯ ಉದ್ಯಮದ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 30ರಂದು ಆಚರಿಸಲಾಗುತ್ತದೆ. ಸಣ್ಣ ಕೈಗಾರಿಕೆಗಳನ್ನು ಅವುಗಳ ಒಟ್ಟಾರೆ ಬೆಳವಣಿಗೆಯ ಸಾಮರ್ಥ್ಯ ಮತ್ತು ವರ್ಷದಲ್ಲಿ ಅವುಗಳ ಅಭಿವೃದ್ಧಿಗೆ ಪಡೆದ ಅವಕಾಶಗಳಿಗಾಗಿ ಬೆಂಬಲಿಸಲು ಮತ್ತು ಉತ್ತೇಜಿಸಲು ಈ ದಿನ ಆಚರಿಸಲಾಗುತ್ತದೆ. ಕೈಗಾರಿಕಾ ದಿನವು ಅಸ್ತಿತ್ವದಲ್ಲಿರುವ ಸಣ್ಣ, ಮಧ್ಯಮ ಮತ್ತು ದೊಡ್ಡ ಪ್ರಮಾಣದ ಉದ್ಯಮಗಳಿಗೆ ಸಮತೋಲಿತ ಬೆಳವಣಿಗೆಯನ್ನು ಒದಗಿಸುವ ಮಾಧ್ಯಮವಾಗಿದೆ ಮತ್ತು ರಾಜ್ಯದ ಆರ್ಥಿಕ ಆರೋಗ್ಯವನ್ನು ಹೆಚ್ಚಿಸಲು ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸಲು ನೆರವು ನೀಡುತ್ತದೆ. 4 is the right answer. ಕಣ್ಮರೆಯಾದವರ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ದಿ ಡಿಸಪಿಯರ್ಡ್ ಅನ್ನು ವಾರ್ಷಿಕವಾಗಿ ಯಾವ ದಿನದಂದು ಗುರುತಿಸಲಾಗುತ್ತದೆ? 30 ಆಗಸ್ಟ್. ನಾಪತ್ತೆಯಾದವರ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 30ರಂದು ಆಚರಿಸಲಾಗುತ್ತದೆ. ಬಂಧನ ಮತ್ತು ಅಪಹರಣ ಸೇರಿದಂತೆ ಅವರ ಸಂಬಂಧಿಕರು ಮತ್ತು ಅಥವಾ ಕಾನೂನು ಪ್ರತಿನಿಧಿಗಳಿಗೆ ಸೇರಿದಂತೆ ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ವ್ಯಕ್ತಿಗಳ ಬಲವಂತದ ಅಥವಾ ಅನೈಚ್ಛಿಕ ಕಣ್ಮರೆಗಳ ಹೆಚ್ಚಳಕ್ಕೆ ಗಮನ ಸೆಳೆಯಲು ಈ ದಿನ ಆಚರಿಸಲಾಗುತ್ತದೆ. ಈ ದಿನವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 21 ಡಿಸೆಂಬರ್ 2010ರಂದು ಅಂಗೀಕರಿಸಿತು ಮತ್ತು ಇದನ್ನು ಮೊದಲು 2011ರಲ್ಲಿ ಆಚರಿಸಲಾಯಿತು. 3 is the right answer. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಅಂಗವಾಗಿ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಅವರು ಫಿಟ್ ಇಂಡಿಯಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಆಗಸ್ಟ್ 29, 2021ರಂದು ಬಿಡುಗಡೆ ಮಾಡಿದರು. ಈ ಫಿಟ್ ಇಂಡಿಯಾ ಚಳುವಳಿ ಎಷ್ಟು ವರ್ಷಗಳ ಅನುಷ್ಠಾನವನ್ನು ಗುರುತಿಸಿದೆ? 2. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವರಾದ ಶ್ರೀ ಅನುರಾಗ್ ಸಿಂಗ್ ಠಾಕೂರ್ ಅವರು ಫಿಟ್ ಇಂಡಿಯಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ರಾಷ್ಟ್ರೀಯ ಕ್ರೀಡಾ ದಿನದಂದು ಆಗಸ್ಟ್ 29, 2021ರಂದು ನವದೆಹಲಿಯ ಮೇಜರ್ ಧ್ಯಾನ್ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮತ್ತು
ಆಜಾದಿ ಕಾ ಅಮೃತ್ ಅಂಗವಾಗಿ ಬಿಡುಗಡೆ ಮಾಡಿದರು. 2019 ಆಗಸ್ಟ್ 29ರಂದು ಆರಂಭವಾದ ಫಿಟ್ ಇಂಡಿಯಾ ಚಳುವಳಿಯ 2ನೇ ವಾರ್ಷಿಕೋತ್ಸವವನ್ನು ಆಗಿದೆ. ಫಿಟ್ ಇಂಡಿಯಾ ಆ್ಯಕ್ಟ್ ಪ್ರತಿಯೊಬ್ಬ ಭಾರತೀಯನ ವಯಸ್ಸು, ನಿರ್ದಿಷ್ಟ ಫಿಟ್ನೆಸ್ ಪರೀಕ್ಷೆಗಳ ಆಧಾರದ ಮೇಲೆ ತಮ್ಮ ಫಿಟ್ನೆಸ್ ಮಟ್ಟವನ್ನು ಪರೀಕ್ಷಿಸಲು ಮತ್ತು ಯೋಗ ಪ್ರೋಟೋಕಾಲ್ ಸೇರಿದಂತೆ ದೈಹಿಕ ಚಟುವಟಿಕೆಗಳ ಮೂಲಕ ತಮ್ಮ ಫಿಟ್ನೆಸ್ ಮಟ್ಟವನ್ನು ಹೇಗೆ ಸುಧಾರಿಸುವುದು ಎಂಬುದರ ಕುರಿತು ನಿರ್ದಿಷ್ಟ ಶಿಫಾರಸುಗಳನ್ನು ನೀಡುವ ಗುರಿಯನ್ನು ಹೊಂದಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಇಂಡೋ ಪೆಸಿಫಿಕ್ ಡಿಪ್ಲಾಯ್ಮೆಂಟ್ 2021 ಹಿಂದೂ ಮಹಾಸಾಗರದಲ್ಲಿ ಇತ್ತೀಚೆಗೆ ಯಮನ್ ಬಳಿಯ ಏಡನ್ ಕೊಲ್ಲಿಯಲ್ಲಿ ಭಾರತೀಯ ನೌಕಾಪಡೆ ಮತ್ತು ಜರ್ಮನ್ ನೌಕಾಪಡೆಗಳ ನಡುವಿನ ಜಂಟಿ ಕಡಲ ಕಾಯುವಿನಲ್ಲಿ ಭಾಗವಹಿಸಿದ ಭಾರತೀಯ ನೌಕಾಪಡೆ ಯಾವುದು? ತ್ರಿಕಾಂಡ್. ಭಾರತ ನೌಕಾಪಡೆ ಮತ್ತು ಜರ್ಮನಿ ನೌಕಾಪಡೆ ಯಮನ್ ಬಳಿಯ ಏಡನ್ ಕೊಲ್ಲಿಯಲ್ಲಿ 2021 ಆಗಸ್ಟ್ 26ರಂದು ಇಂಡೋ ಪೆಸಿಫಿಕ್ ಡಿಪ್ಲಾಯ್ಮೆಂಟ್ 2021 ಹಿಂದೂ ಮಹಾಸಾಗರದಲ್ಲಿ ಜಂಟಿ ಸಮರಾಭ್ಯಾಸ ನಡೆಸಿತು. ಭಾರತೀಯ ನೌಕಾಪಡೆಯು ತ್ರಿಕಾಂಡ್ ಯುದ್ಧ ನೌಕೆ ಪ್ರತಿನಿಧಿಸಿದರೆ ಜರ್ಮನ್ ನೌಕಾಪಡೆಯು ಬೇಯರ್ನನ್ನು ಪ್ರತಿನಿಧಿಸುತ್ತದೆ. ಈ ವ್ಯಾಯಾಮವು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮತ್ತು ಭೇಟಿ, ಬೋರ್ಡ್ ಸರ್ಚ್ ಮತ್ತು ವಶಪಡಿಸಿಕೊಳ್ಳುವಿಕೆ VBSS ಕಾರ್ಯಾಚರಣೆಗಳನ್ನು ಒಳಗೊಂಡಿತ್ತು. ಜಂಟಿ ಸಮರಾಭ್ಯಾಸವು 2 ದೇಶಗಳ ನೌಕಾಪಡೆಗಳ ನಡುವೆ ಸಾಗರ ವಲಯದಲ್ಲಿ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ICGS ವಿಗ್ರಹವನ್ನು ರಾಷ್ಟ್ರಕ್ಕೆ ಅರ್ಪಿಸಿದರು. ಇದು ಆಫ್ಶೋರ್ ಪೆಟ್ರೋಲ್ ಹಡಗುಗಳ ಆಫ್ಶೋರ್ ಪೆಟ್ರೋಲ್ ವೆಸಲ್ಸ್ OPVS ಸರಣಿಯ 7ನೇ ಮತ್ತು ಅಂತಿಮ ಹಡಗಾಗಿದೆ. ಇದನ್ನು ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ ಕಂಪನಿ ಯಾವುದು? ಲಾರ್ಸನ್ ಮತ್ತು ಟೂಬ್ರೋ ಶಿಪ್ ಬಿಲ್ಡಿಂಗ್ ಲಿಮಿಟೆಡ್. ರಕ್ಷಣಾ ಮಂತ್ರಿ ಶ್ರೀ ರಾಜನಾಥ್ ಸಿಂಗ್ ಅವರು ಸ್ಥಳೀಯವಾಗಿ ನಿರ್ಮಿಸಿದ ಕೋಸ್ಟ್ ಗಾರ್ಡ್ ಹಡಗು ವಿಗ್ರಹ ಆಗಸ್ಟ್ 28, 2021ರಂದು ದೇಶಕ್ಕೆ ಅರ್ಪಿಸಿದರು. ICGS ವಿಗ್ರಹದ ಕಡಲಾಚೆಯ ಪೆಟ್ರೋಲ್ ಹಡಗುಗಳ OPV ಸರಣಿಯ 7ನೇ ಮತ್ತು ಅಂತಿಮ ಹಡಗು ಒಪ್ಪಂದಕ್ಕೆ 2015ರಲ್ಲಿ ಸಹಿ ಹಾಕಲಾಯಿತು. ಹಡಗನ್ನು ಲಾರ್ಸನ್ ಮತ್ತು ಟೂಬ್ರೋ ಶಿಪ್ ಬಿಲ್ಡಿಂಗ್ ಲಿಮಿಟೆಡ್ನಿಂದ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಿಸಲಾಗಿದೆ. ಇದು ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನೆಲೆಗೊಳ್ಳುತ್ತದೆ ಮತ್ತು ಪೂರ್ವ ಸಮುದ್ರ ತೀರದಲ್ಲಿ ಕಮಾಂಡರ್ ಕೋಸ್ಟ್ ಗಾರ್ಡ್ ಪ್ರದೇಶದ ಕಾರ್ಯಾಚರಣೆಯ ಮತ್ತು ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಹಡಗು ಸೇರುವ ಮೂಲಕ ಭಾರತೀಯ ಕರಾವಳಿ ಕಾವಲು ಪಡೆ ಈಗ 157 ಹಡಗುಗಳು ಮತ್ತು 66 ವಿಮಾನಗಳನ್ನು ತನ್ನ ದಾಸ್ತಾನಾಗಿ ಹೊಂದಿದೆ. 2 ಈಸ್ ದಿ ರೈಟ್ ಆನ್ಸರ್. ಬ್ರಿಕ್ಸ್ ಕೃಷಿ ಸಂಶೋಧನಾ ವೇದಿಕೆ ಬ್ರಿಕ್ಸ್ ARP ಯಾವ ಸ್ಥಳದಲ್ಲಿ ಇದೆ? ನವದೆಹಲಿ. ಕೃಷಿ ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಹಕಾರವನ್ನು ಬಲಪಡಿಸುವ ಸಲುವಾಗಿ ಬ್ರಿಕ್ಸ್ ಕೃಷಿ ಸಂಶೋಧನಾ ವೇದಿಕೆಯ ಬ್ರಿಕ್ಸ್ ಅಗ್ರಿಕಲ್ಚರಲ್ ರಿಸರ್ಚ್ ಪ್ಲಾಟ್ಫಾರ್ಮ್ ಬ್ರಿಕ್ಸ್ ARP ಕಾರ್ಯಾಚರಣೆಯನ್ನು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶ್ರೀ ನರೇಂದ್ರ ಸಿಂಗ್ ಘೋಷಿಸಿದ್ದಾರೆ. ಬ್ರಿಕ್ಸ್ ಕೃಷಿ ಸಂಶೋಧನಾ ವೇದಿಕೆಯನ್ನು ಭಾರತದಲ್ಲಿ ಸಿದ್ಧಪಡಿಸಲಾಗಿದೆ ಮತ್ತು ಸ್ಥಾಪಿಸಲಾಗಿದೆ. ಬ್ರಿಕ್ಸ್ ಕೃಷಿ ಸಂಶೋಧನಾ ವೇದಿಕೆಯ ಸಮನ್ವಯ ಕೇಂದ್ರವು NASC NASC ಕಾಂಪ್ಲೆಕ್ಸ್ ಪೂಸಾ ನವದೆಹಲಿಯಲ್ಲಿದೆ. ಕೃಷಿ ಮತ್ತು ಸಂಬಂಧಿತ ವಲಯದಲ್ಲಿ ಕಾರ್ಯತಂತ್ರದ ಸಹಕಾರದ ಮೂಲಕ ಸುಸ್ಥಿರ ಕೃಷಿ ಅಭಿವೃದ್ಧಿಯನ್ನು ಉತ್ತೇಜಿಸುವ ಮೂಲಕ ವಿಶ್ವ ಹಸಿವು, ಅಪೌಷ್ಟಿಕತೆ, ಬಡತನ ಮತ್ತು ಅಸಮಾನತೆಯ ಸಮಸ್ಯೆಗಳನ್ನು ಪರಿಹರಿಸಲು ವೇದಿಕೆ ಸಹಾಯ ಮಾಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಧಿಕೃತವಾಗಿ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಧಿಕೃತವಾಗಿ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಪ್ರಶ್ನೆ 2. 2020 ಪ್ಯಾರಾಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆಯುತ್ತಿದೆ? 2020 ಪ್ಯಾರಾಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆಯುತ್ತಿದೆ? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂಥ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.